ಇಟ್ಕೊಳ್ಳಿ. ಸಾಧ್ಯ ಆದರೆ ದೂರ ಇಟ್ಕೊಳ್ಳಿ, ಇಲ್ಲಾಂದರೆ ಒಟ್ಟು ಓಕೆ. ಸೊ ನಿಮಗೆ ಹೀಗೆ ಕುತ್ಕೊಳ್ಳೋಕ್ಕೆ ಆಗಿಲ್ಲ ಅಂತ ಅಂದರೆ ಸುಖಾಸನಲ್ಲಿ ಈಗ ಎರಡೂ ಕೈಗಳು ಮೇಲ್ಕೊಂಡು ನಿಮ್ಮ ಬಲ ಹಸ್ತವನ್ನು ಎಡಗಡೆ ಮೇಲೆ, ಎಡ ಹಸ್ತವನ್ನು ಎಡ ಬೆನ್ನಿನ ಮೇಲೆ ಇಟ್ಕೊಂಡು ಎರಡೂ ಕೈಗಳನ್ನು ಎಷ್ಟಾದಷ್ಟು ಹತ್ತ ತಗೊಂಡಕ್ಕೆ ಪ್ರಯತ್ನ ಮಾಡಿ. ಕತ್ತಿನ ಹಿಂದಕ್ಕೆ ಎಷ್ಟು ಅರ್ಥ ಆದರೆ ಅಷ್ಟು ಅರ್ಥ. ಮುಂದೆ ನೋಡ್ತಿರ್ಬೇಕು, ಕಣ್ಮುಚ್ಚಿ ಸಾಮಾನ್ಯ ಉಸಿರಾಡ್ತಿರ್ಬೇಕು. ನಿಮ್ಮ ಎದೆ ಭಾಗದ ಮೇಲೆ ಗಮನ ಕೊಡಿ. 5, 6, 7, 8, 9, 10 ಹಾಗೆ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ರಿಲ್ಯಾಕ್ಸ್. ಒಂದು ಉತ್ತರಾಸನ, ಶಶಾಂಕಾಸನ. ಈಗ ನೆಕ್ಸ್ಟ್ ವಕ್ರಾಸನ. ಯಾರಿಗೆ ಬೆನ್ನಿನಲ್ಲಿ ಸಮಸ್ಯೆ ಇದೆ, ಬೆನ್ನು ನೋವು ಇದೆ, ಬೆನ್ನು ಬಂದಾಗ ಇದನ್ನು ಮಾಡೋದಲ್ಲಿ ಇಮಿಡಿಯೇಟ್ ಆಗಿ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಸೊ ಮೊದಲಿಗೆ ನಮ್ಮ ಬಲಗಾಲನ್ನು ಫೋಲ್ಡ್ ಮಾಡ್ಕೊಳ್ಳಿ. ಯಾವ ಕಾಲ ಫೋಲ್ಡ್ ಮಾಡಿದ್ದೀರಾ ಆ ಕೈ ಹಿಂದಕ್ಕೆ, ಬಲಗಾಲ ಫೋಲ್ಡ್ ಮಾಡಿದ್ದೀರಾ ಬಲಗೈ ಹಿಂದಕ್ಕೆ ಇಟ್ಕೊಂಡು ನಿಮ್ಮ ಎಡಗೈಯಿಂದ ಬಲಗಾಲನ್ನು ಅಪ್ಪು ಇಟ್ಕೊಳ್ಳಿ. ಟೈಟಾಗಿ ಎಷ್ಟಾದರೆ ಅಷ್ಟು ಟೈಟಾಗಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಬಲ ಭುಜವನ್ನು ನೋಡುತ್ತಾ ಹಾಗೆ ಇರಬೇಕು. 1, 2, 3, 4, 5, 6, 7, 8, 9 ಕಾಲೆರಡು ದೂರ ಇರಬೇಕು. ಕಾಲೆರಡು ದೂರ ಇರಬೇಕು. ಕೈಯೆರಡು ನಿಮ್ಮ ದೇಹದ ಪಕ್ಕದಲ್ಲಿ ಕೈಯಿರಬೇಕು. ನಿಮ್ಮ ಹಸ್ತಗಳು ಮೇಲ್ಮುಖವಾಗಿರಲಿ. ಕಣ್ಮುಚ್ಚಿರಬೇಕು. ಹಿಮ್ಮಡಿಗಳನ್ನು ಹಿಡಿದುಕೊಳ್ಬೇಕು. ನಿಮ್ಮ ಕೈ ಲಾಗಿಲ್ಲ ಅಂತ ಅಂದರೆ ಎರಡು ಕೈಗಳನ್ನು ನೆಲದ ಮೇಲೆ ಸೊಂಟದ ಪಕ್ಕದಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಿಮ್ಮ ಸೊಂಟವನ್ನು ಎಷ್ಟಾದರೆ ಎಷ್ಟು ಮೇಲೆ ಕೆತ್ತಿ. ಹಾಗೆ ಇರಬೇಕು. ಸಾಮಾನ್ಯ ಉಸಿರಾಟ. ನಿಮ್ಮ ಹೊಟ್ಟೆ ಭಾಗ, ಬೆನ್ನಿನ ಭಾಗದ ಮೇಲೆ ಗಮನ ಕೊಡಿ. ಯಾವುದೇ ಕಾರಣಕ್ಕೂ ಬೆನ್ನಿನ ಮೇಲೆ ಒತ್ತಡ ಇರಬಾರ್ದು. 1, 2 ಎರಡೂ ಕಾಲುಗಳನ್ನು 60 ಡಿಗ್ರಿ ಮೇಲಕ್ಕೆ, ಎರಡೂ ಕಾಲುಗಳನ್ನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮೇಲೆ ಎತ್ತಿ ಹಾಗೆ ಇರಬೇಕು. ಸಾಮಾನ್ಯ ಉಸಿರಾಡ್ತಿರ್ಬೇಕು. 1, 2, 3, 4, 5, 6, 7,